ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಇತ್ತೀಚೆಗಂತೂ ಸೆಲೆಬ್ರಿಟಿಗಳ ಸಡನ್ ಮದುವೆ ನ್ಯೂಸ್ಗಳು ಹೆಚ್ಚಾಗ್ತಾ ಇವೆ. ಇನ್ನೊಂದೆಡೆ ತಾರೆಗಳ ಮದುವೆ ಅಂದ್ರೆ ಹಿಂದೂ ಮುಂದೆ ಯೋಚಿಸಿ ಆಮೇಲೆ ಒಪ್ಪಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಇದು ನಿಜವಾದ ಮದುವೆನಾ ಅಥವಾ ಜಾಹೀರಾತಿನ ಶೂಟಾ ಅನ್ನೋ ಕನ್ಫ್ಯೂಸೇ ಇತ್ತೀಚೆಗೆ ಜಾಸ್ತಿ. ಇಂಥದ್ದೇ ಕನ್ಫ್ಯೂಸ್ ನಾಗಿನಿ ಖ್ಯಾತಿಯ ದೀಪಿಕಾ ದಾಸ್ ಮದುವೆಯಿಂದ ಉಂಟಾಗಿದೆ. ದೀಪಿಕಾ ದಾಸ್ ಕನ್ನಡ ಕಿರುತೆರೆಯ ಸ್ಟಾರ್ ನಟಿ. ಸೀರಿಯಲ್ ಬಿಗ್ ಬಾಸ್ ಶೋನಲ್ಲಿ ಕನ್ನಡಿಗರಿಗೆ ಚಿರಪರಿಚಿತವಾದ ಮುಖ. ನಿನ್ನೆ ಇಷ್ಟೊತ್ತಿಗೆ ದೀಪಿಕಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಫೋಟೋ ಪೋಸ್ಟ್ ಮಾಡಿದ್ರು. ಅದು ಸಾಮಾನ್ಯ ಫೋಟೋ ಆಗಿರಲಿಲ್ಲ. ಮದುಮಗಳಂತೆ ನಾಚಿ ನಿಂತಿದ್ದ, ಹೂವಿನ ಹಾರ ಬದಲಾಯಿಸಿಕೊಳ್ತಾ ಇದ್ದ, ತಲೆ ಮೇಲೆ ಅಕ್ಷತೆ ಕಾಳು ರಾರಾಜಿಸ್ತಾ ಇದ್ದ ಫೋಟೋಗಳವು. ಇದಿಷ್ಟು ಸಾಲದು ಎಂಬಂತೆ ಫೋಟೋ ಕೆಳಗೆ ಮಿಸ್ಟರ್ ಅಂಡ್ ಮಿಸಸ್ ಡಿ ಅಂತ ಕ್ಯಾಪ್ಷನ್ ಹಾಕಲಾಗಿತ್ತು. ಇದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್. ನಿಜ ಹೇಳಬೇಕು ಅಂದ್ರೆ ದೀಪಿಕಾ ದಾಸ್ ಇನ್ಸ್ಟಾ ಪೋಸ್ಟ್ ನೋಡಿದವರು ಒಂದು ಕ್ಷಣ ಇದು ನಿಜಾನಾ ಸುಳ್ಳ ಅಂತ ಕನ್ಫ್ಯೂಸ್ ಆಗಿದ್ರು. ಮತ್ತೊಂದಿಷ್ಟು ಜನ ಇದು ಜಾಹೀರಾತು ಅಥವಾ ಸಿನಿಮಾ ಶೂಟ್ ಅಂದುಕೊಂಡಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ನಟಿ ದೀಪಿಕಾ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು. ಇಂದು ಮಧ್ಯಾಹ್ನದ ತನಕ ಈ ದ್ವಂದ್ವದಲ್ಲೇ ದೀಪಿಕಾ ಕಲ್ಯಾಣೋತ್ಸವ ಸುದ್ದಿಯಾಗಿತ್ತು. ಆದರೆ ಇಂದು ಮಧ್ಯಾಹ್ನದ ಹೊತ್ತಿಗೆ ಮದುವೆ ಸುದ್ದಿನ ದೀಪಿಕಾ ಕನ್ಫರ್ಮ್ ಮಾಡಿದ್ದು ವೆಡ್ಡಿಂಗ್ ಸೆರೆಮನಿಯ ಮತ್ತೊಂದು ಫೋಟೋ ಹಂಚಿಕೊಂಡಿದ್ರು. ಅದರಲ್ಲಿ ವೆಡ್ಡಿಂಗ್ ಬೋರ್ಡ್ ಇದ್ದು ಈ ಪೋಸ್ಟ್ಗೆ 3D ವರ್ಲ್ಡ್ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಅಲ್ಲಿಗೆ ಇದು ರಿಯಲ್ ಮದುವೆ ಅನ್ನೋದು ಪಕ್ಕಾ ಆಗಿತ್ತು. ಅಂದಹಾಗೆ ದೀಪಿಕಾ ಕೈ ಹಿಡಿದಿರುವ ದೀಪಕ್ ದುಬೈನಲ್ಲಿ ಉದ್ಯಮಿಯಾಗಿದ್ದು ದೀಪಿಕಾಗೆ ಬಹುಕಾಲದ ಗೆಳೆಯನಾಗಿದ್ರು. ಗೋವಾದ ಕಡಲ ತೀರದಲ್ಲಾದ ದೀಪಿಕಾ ಡೆಸ್ಟಿನೇಷನ್ ವೆಡ್ಡಿಂಗ್ನಲ್ಲಿ ಎರಡೂ ಕುಟುಂಬದ ಸಂಬಂಧಿಕರಷ್ಟೇ ಭಾಗಿಯಾಗಿದ್ರು. ಒಟ್ಟಾರೆ ಕನ್ಫ್ಯೂಸ್ನಲ್ಲೇ ಓಡಾಡ್ತಾ ಇದ್ದ ದೀಪಿಕಾ ಮದುವೆ ವಿಚಾರ ಈಗ ಕನ್ಫರ್ಮ್ ಆಗಿದ್ದು ನೀವುಗಳು ಯಾವುದೇ ಕನ್ಫ್ಯೂಸ್ ಮಾಡಿಕೊಳ್ಳದೆ ವಧುವರರಿಗೆ ಶುಭ ಹಾರೈಸಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.